ಹೆಲೋ ಸ್ನೇಹಿತರು, ಹೇಗಿದ್ದೀರಾ? ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಸ್ನೇಹಿತರೆ. ಇವತ್ತಿನ ವ್ಲಾಗನ ಏನಪ್ಪ ಅಂತಂದರೆ, ಇವತ್ತು ಶುಕ್ರವಾರ, ನಮಗೆ ಒಂದು ಒಳ್ಳೆಯ ದಿನ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ತೀವಿ. ಸೊ ಇವತ್ತು ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಅಂಗಡಿಗಳಿಗೆ ಸ್ವಲ್ಪ ಸ್ವೀಟ್ ಹಂಚೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬಾರ್ಬನ್ ಬಿಸ್ಕೆಟ್ ತಗೊಂಡು ಹೋದೆ. ಅವರಿಗೆಲ್ಲ ಹಂಚಿ ನಾನು ಕೂಡ ತಿಂದು ಖುಷಿಪಟ್ಟೆ. ಅದಾದಮೇಲೆ ನಮಾಜಿಗೆ ಟೈಮ್ ಆಯಿತು. ನಮಾಜಿಗೆ ಅಂತ ಹೊರಟೆ. ನಮಾಜಿಲಿ ಪ್ರವಚನ ನಡೀತಿತ್ತು, ಅದನ್ನು ಕೇಳಿಕೊಂಡು ಸೀದಾ ಮಸ್ತಾಗಿ ಅದನ್ನು ಅನುಭವಿಸಿ ಅದರಲ್ಲಿ ಏನು ಪಾಲನೆ ಮಾಡಬೇಕು ಅಂತ ಹೊಸದಾಗಿ ಕಲ್ತ್ಕೊಂಡು ಸೀದಾ ಅಲ್ಲಿಂದ ನಾನು ಬಂದೆ ಅಂಗಡಿಗೆ. ಅಂಗಡಿಗೆ ಬಂದು ಊಟ ಮಾಡ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಒಬ್ರು ಕಸ್ಟಮರ್ ಬಂದಿದ್ರು. ಆ ಕಸ್ಟಮರ್ನ ಅಂಕಲ್ ಅಟೆಂಡ್ ಮಾಡಿದ್ರು. ಅದಾದ್ಮೇಲೆ ಅವರು ಮನೆಗೆ ಹೋದ್ರು ಊಟಕ್ಕೆ ಅಂತ ಹೇಳ್ಬಿಟ್ಟು ಅಂಕಲು. ನಾನು ಆ ಬಟ್ಟೆಗಳನ್ನ ಎಲ್ಲ ಎತ್ತಿಟ್ಬಿಟ್ಟು ಸೀದಾ 5 ಗಂಟೆ ನಮಾಜಿಗೆ ಬಂದೆ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ. ಅಲ್ಲಿಂದ ಸೀದಾ ಮನೆಗೆ ಬಂದ ತಕ್ಷಣ ನಮ್ಮಮ್ಮ ಹೇಳಿದ್ರು, ಯಾವ ಬಟ್ಟೆ ತೊಳೆಯೋದಿದೆ ಅದನ್ನೆಲ್ಲ ತಗೊಂಬಂದು ಕೊಟ್ಬಿಡು, ಬೆಳಗ್ಗೆ ನಿನಗೆ ಕಾಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಅದನ್ನು ಬೈಸ್ಕೊಂಡು ತಗೊಂಡೋಗ್ಬಿಟ್ಟು ಕೊಟ್ಟೆ. ಅದಾದಮೇಲೆ ನಾನು ಕುರಾನ್ ಓದೋಕ್ಕೆ ಡೈಲಿ ಕೂತ್ಕೊಳ್ತೀನಲ್ಲ, ಹಾಗಾಗಿ ಇವತ್ತು ಕೂಡ ಕೂತ್ಕೊಂಡೆ. ಯಾರ್ಯಾರು ನಮ್ಮ ಸ್ನೇಹಿತರು